ಇವರಿಗೆ ಸನ್ಮಾನ ಸಲ್ಲಬೇಕು. ನಾನು ಬೇಡ, ಇವರಿಗೆ ಕೊಟ್ಕೊಳ್ಳಿ. ಹಲೋ, ಡಾಕ್ಟರೇಟ್ ತಗೊಂಡಿದ್ದಾರೆ ನಮ್ಮ ದೀಪಿಕಾ ಮೇಡಮ್ ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ಅವ್ರಿಗೂ ಕೂಡ ಸನ್ಮಾನವನ್ನ ಮಾಡೋಣ. ದಯಮಾಡಿ ಡಾಕ್ಟರ್ ದೀಪಿಕಾ ಅವರು ಸಹ ಆಸೀನರಾಗಬೇಕು. ಒಂದು ಡಾಕ್ಟರೇಟ್ ಪದವಿ ತಗೋಬೇಕು ಅಂದರೆ ಸಾಮಾನ್ಯ ಅಲ್ಲ. ಸಾಧನೆಗಳು ಮಾಡಿದ್ರೆ ಮಾತ್ರನೇ ಪದವಿಗಳನ್ನು ಹಿಂಬಾಲಿಸ್ಕೊಂಡ್ಬರೋದು. ಇಂತಹ ಒಬ್ಬರು ಹೃದಯ ವೈಶಾಲ್ಯಕ್ಕೆ ನಾವು ತಾರೀಫ್ ಮಾಡಬೇಕು. ಯಾಕೆಂದರೆ ನನಗೆ ಸನ್ಮಾನ ಮಾಡಬೇಡಿ, ನನಗೆ ಸನ್ಮಾನ ಮಾಡೋದ್ರ ಬದಲು ನನ್ನನ್ನು ಬೆಳಕು ತೋರಿಸಿ ನನಗೆ ಬೆಳಕಿಗೆ ತಂದಂಥ ನನ್ನ ತಂದೆ ತಾಯಿ ಸನ್ಮಾನ ಮಾಡಿ ಅಂತ ಹೇಳ್ತಾರಲ್ಲ, ಅದು ಡಾಕ್ಟರ್ ದೀಪಿಕಾ ಅವರ ಒಂದು ದೊಡ್ಡ ಗುಣ. ಆ ಗುಣನ ನಾವು ಮೆಚ್ಕೊಳ್ಳೇಬೇಕು. ಇನ್ನು ನಮ್ಮ ವೆಂಕಟೇಶ್ವರ ಬಗ್ಗೆ ಹೇಳೋಂಗೇ ಇಲ್ಲ. ಪ್ರತಿಯೊಬ್ಬ ಆಟ ಆಡ್ತಕ್ಕಂಥವ್ರಿಗೂ ಸಹ ಉತ್ತಮವಾದ ಹಾಡನ್ನು ಹೇಳ್ಕೊಡ್ತಕ್ಕಂಥವ್ರು ಅಂದರೆ ಅವ್ರದ್ದು ವೆಂಕಟೇಶಣ್ಣವರು. 15ನೇ ತಾರೀಕು ಅವ್ರದ್ದು ಜನ್ಮದಿನ ಸಹ ಇದೆ. ಅವತ್ತು ಮಲ್ಲೇಶ್ವರಮಲ್ಲಿ ಅವ್ರದ್ದು ಒಂದು ಕಾರ್ಯಕ್ರಮ ಸಹ ಇದೆ. ಅಲ್ಲೂ ಬಂದವರಿಗೆ ಹಾರೈಸೋಣ. ಇವ್ರಿಗೂ ಸಹ ನಮ್ಮ ಶೋಭಾ ಮೇಡಮ್ ಅವ್ರ ಕಡೆಯಿಂದ ಆತ್ಮೀಯವಾದ ಸನ್ಮಾನ. ನಮೇಶ್ ಆರ್ಯ ಕರೋಕೆ ಮ್ಯೂಸಿಕ್ ಇವೆಂಟ್ಸ್ ಇವರ ವತಿಯಿಂದ ಸಾಧಕರಿಗೆ ಆತ್ಮೀಯ ಗೌರವಪೂರ್ವಕ ಪ್ರೀತಿಪೂರ್ವಕ ಆದರಪೂರ್ವಕವಾದ ಸನ್ಮಾನ. ಈ ಒಂದು ಸನ್ಮಾನಕ್ಕೆ ಬಾಧಿತರಾದಂತಹ ಡಾಕ್ಟರ್ ದೀಪಿಕಾ ಆಚಾರ್ಯ ಅವರ ತಂದೆ ತಾಯಿಗಳಿಗೂ, ಅದೇ ರೀತಿಯಲ್ಲಿ PB ಶ್ರೀನಿವಾಸ್ ಎಂದೇ ಖ್ಯಾತರಾದಂತಹ ನಮ್ಮ ವೆಂಕಟೇಶಣ್ಣವ್ರಿಗೂ ಸಹ ಎಲ್ಲರ ಪರವಾಗಿ, ನಮ್ಮ ಕನ್ನಡಿಗರೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಅದೇ ರೀತಿ ಸಾಧನೆ ತೋರಿಸಿದವರಿಗೆ ನಮ್ಮ ರಘುವರಿಂದ ಒಂದೆರಡು ಮಾತುಗಳು. ಈ ಒಂದು ಮೊದಲನೇ ಬಾರಿ ಇವರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದಾರೆ. ಅವ್ರ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮುಂದಿನ ದಿನಗಳು ಕೂಡ Happy birthday.